ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ದೇವಿಯಾನಿ ಅವರೇ ಭೂಮಿನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ದು ಅಂತ ಮನೆಯವರೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಇನ್ನು ಮುಂದೆ ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ ಎಪಿಸೋಡ್ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ಕೊಡ್ತೀನಿ. ಫ್ರೆಂಡ್ಸ್, ಇನ್ನು ದೇವಿಯಾನಿನೇ ಭೂಮಿನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದು ಅಂತ ಮನೆಯವರೆಲ್ಲರಿಗೂ ಕೂಡ ಹೇಳ್ತಾನೆ ಅಜಿತ್. ಅದಕ್ಕೆ ಮನೆಯವ್ರು ಯಾರು ಕೂಡ ನಂಬಕ್ಕೆ ಸಾಧ್ಯ ಇಲ್ಲ, ಇದು ಅವಳು ಮಾಡೋದಕ್ಕೆ ಸಾಧ್ಯ ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ, ಯಾಕೆ ಈ ಥರ ಆರೋಪನ ಹೊರಿಸ್ತಿದ್ಯಾ ಅಂತ ಬೈತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು ನಾನು ಸುಮ್ಮನೆ ಹೇಳ್ತಿಲ್ಲ, ನನ್ನ ಹತ್ರ ಸಾಕ್ಷಿ ಇದೆ, ವಿತ್ ಪ್ರೂಫೇ ನಾನು ಹೇಳ್ತಿರೋದು. CCTVನಲ್ಲಿ ದೇವಿಯಾನಿ ಅತ್ತೆನೇ ಭೂಮಿನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದು ತುಂಬ ಸ್ಪಷ್ಟವಾಗಿ ಕಾಣಿಸ್ತದೆ, ಬೇಕಾದ್ರೆ ಆ ವಿಡಿಯೋನ ನೀವು ಕೂಡ ನೋಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಈ ರೀತಿ ದೇವಿಯಾನಿ ಮಾಡ್ತಾಳೆ, ಸುಳ್ಳು ಹೇಳಬೇಡ ಅಂತ ಹೇಳಿದಾಗ, ಇಲ್ಲ ಅದನ್ನು ನಮ್ಮ ಅತ್ತೆನೇ ಹೇಳಬೇಕು, ಹೇಳಿ ದೇವಿಯಾನಿ ಅತ್ತೆ ಭೂಮಿನ ಕೊಲ್ಲೋದಕ್ಕೆ ಯಾಕೆ ಟ್ರೈ ಮಾಡಿದ್ರಿ, ಬಾಯ್ ಬಿಟ್ಟು ಹೇಳಿ ಅಂತ ಅಜಿತ್ ಅವರು ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ದೇವಿಯಾನಿಯವರು, ನೀನೇನು ಹೇಳ್ತಿದ್ಯಾ, ನಾನು ನಿಜವಾಗ್ಲೂ ಭೂಮಿನ ಕೊಲ್ಲೋದಕ್ಕೆ ಟ್ರೈ ಮಾಡಿಲ್ಲ, ನೀನು ಭೂಮಿನ ಕೊಲ್ಲೋದಕ್ಕೆ ಟ್ರೈ ಮಾಡಿದೆ ಅಂತ ಹೇಳಿದ್ರೆ ನಾನು ಹೇಗೆ ನಂಬ್ಕೊಳ್ಳಿ, ನಾನು ಜಸ್ಟ್ ಅವಳ ಕೈನ ಹಿಡ್ಕೊಂಡು ಕೂತಿದೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಹೌದಾ, ನೀನು ಭೂಮಿ ಕೈನ ಹಿಡ್ಕೊಂಡು ಕೂತಿರೋದನ್ನ ನಾನು ನೋಡಿ ಅವಳ ಆಸರೆಗೆ ನೀವು ಆ ಥರ ಹಿಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡೆ. ಬಟ್ ಈ ವಿಡಿಯೋ ನೋಡಿದ ಮೇಲೆ ಕ್ಲಾರಿಟಿಯಾಗಿ ಕಾಣ್ತಿರೋದು ನೀವು ಭೂಮಿನ ತಳ್ಳೋದಕ್ಕೋಸ್ಕರ ಆ ಥರ ಮಾಡಿದ್ದು ಅಂತ ಹೇಳಿ ಅತ್ತ ಯಾಕೆ ಥರ ಮಾಡಿದ್ರಿ ಅಂತ ಮತ್ತೆ ಅಜಿತ್ ಅವರು ಪ್ರಶ್ನೆ ಕೇಳ್ತಾರೆ. ಅವಾಗ ದೇವಿಯಾನಿ ಅವರು, ಇಲ್ಲ ನಾನು ಅವಳ ಕೈನ ಹಿಡ್ಕೊಂಡು ಸುಮ್ಮನೆ ಕೂತಿದ್ದು ಅಷ್ಟೇ, ನಾನು ಯಾಕೆ ಅವಳನ್ನ ತಳ್ಳಿ ಅಂತ ಹೇಳಿದಾಗ, ಮತ್ತೆ ಭೂಮಿನೂ ಕೂಡ ನಿಮ್ಮ ಜೊತೆನೇ ತೆಪ್ಪದಲ್ಲಿ ಕೂತಿದ್ಲು ತಾನೇ, ನೀವು ಅವಳ ಜೊತೆ ಕೂತಿರೋ, ನಿಮ್ಮಿಬ್ಬರಲ್ಲಿ ಭೂಮಿ ಮಾತ್ರ ಹೆಂಗೆ ಬಿದ್ಲು ತೆಪ್ಪದಿಂದ ಕೆಳಗಡೆ ಅಂತ ಇಲ್ಲಿ ಅಜಿತ್ ಅವರು ಕೇಳ್ತಾರೆ. ಅದಕ್ಕೆ ದೇವಿಯಾನಿ ಅವರು, ಅದು ತೆಪ್ಪ ತುಂಬ ಜೋರಾಗಿ ತಿರುಗ್ತಿತ್ತು, ಅದು ಹೇಗೆ ಬಿದ್ಲು ಅಂತಂದ್ರೆ ನಾನು ಏನು ಹೇಳಲಿಕ್ಕಂದ. ನಂತರ ಇಲ್ಲಿ ಅಜಿತ್ ಅವರು ಮನೆಯವ್ರು ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಮೊಬೈಲಲ್ಲಿ ಇದ್ದಂತಹ ವಿಡಿಯೋನ ತೋರಿಸ್ತಾರೆ. ನಂತರ ದೇವಿಯಾನಿ ಅವ್ರಿಗೂ ತೋರಿಸ್ತಾರೆ. ದೇವಿಯಾನಿ ಅವರು ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಶಾಕಲ್ಲಿ ನಿಂತಿರ್ತಾರೆ. ಯಾಕೆ ದೇವಿಯಾನಿ ಏನಾಗ್ತಿದೆ ಅಂತ ಹೇಳು ಅಂತ ಇಲ್ಲಿ ದೇವಿಯಾನಿ ಅವರ ತಾಯಿ ಕೇಳ್ತಾರೆ. ಅಷ್ಟರಲ್ಲಿ ನಾನು ಏನು ಅಂತ ಹೇಳಲಿ, ನನಗೇನು ಅರ್ಥ ಆಗ್ತಿಲ್ಲ ಅಂತ ದೇವಿಯಾನಿಯವ್ರು ಹೇಳ್ತಾರೆ. ಅಷ್ಟರಲ್ಲಿ ಸಂಗೀತ, ಯಾಕೆ ದೇವಿಯಾನಿ ಏನು ಮಾಡ್ತಿದ್ಯಾ, ನೆನ್ನೆ ನೈಟು ಅಜಿತ ಕಾಲ್ ಮಾಡಿಬಿಟ್ಟು, ಅಮ್ಮ ನೀನು ಭೂಮಿ ಹತ್ರನೇ ಇರಬೇಕು, ಭೂಮಿನ ಬಿಟ್ಟು ನೀನು ಒಂದು ಕ್ಷಣ ಎಲ್ಲೂ ಕೂಡ ಹೋಗ್ಬೇಡ ಅಂತ ಹೇಳಿದಾಗ ನಾನು ಯಾಕೆ ನನ್ನ ಮಗ ಈ ಥರ ಹೇಳ್ತಿದ್ದಾನೆ ಅಂತ ಅರ್ಥ ಆಗಲಿಲ್ಲ. ಬಟ್ ಇವಾಗ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಯಿತು, ಯಾಕೆ ದೇವಿಯಾನಿ ಭೂಮಿ ಎಷ್ಟು ಒಳ್ಳೆಯವಳು ಅಂತ, ಒಳ್ಳೆ ಹುಡುಗಿ ಎಲ್ಲೂ ಸಿಗಲ್ಲ ಅಂತ ಒಳ್ಳೆ ಹುಡುಗಿ ಮೇಲೆ ನೀನು ಈ ಥರ ಕೊಲೆ ಪ್ರಯತ್ನನ ಮಾಡಿದ್ಯಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮುಚ್ಚೆ ಬಾಯಿ, ನನ್ನ ಕಷ್ಟ ನನಗೆ ಅಲ್ಲ ಕಣೆ, ಯಾರು ಈ ಥರ ಕೊಲೆ ಪ್ರಯತ್ನ ಮಾಡಿರೋದು ನಾನು ಅವಳ ಮಗಳು ಅಂತ ಅಂದ್ಕೊಂಡಿದ್ದೀನಿ, ಅವನ ಮಗ ಅಂತ ಅಂದ್ಕೊಂಡಿದ್ದೀನಿ, ಅಲ್ಲ ಕಣೋಜಿತ ನಿನ್ನ ನಾನು ಮಗ ಅಂತ ಅಂದ್ಕೊಂಡಿದ್ದೀನಿ, ನಾನು ಯಾಕೆ ನಿನ್ನ ಹೆಂಡ್ತಿನ ಕೊಲ್ಲೋದಕ್ಕೆ ಹೋಗಲಿ, ಏನೋ ಅವತ್ತು ತೆಪ್ಪ ಜೋರಾಗಿ ತಿರುಗ್ತಿತ್ತು, ನಾನು ಭೂಮಿನ ಹಿಡ್ಕೊಂಡು ಕೂತಿದ್ದೆ, ಆ ಸಂದರ್ಭದಲ್ಲಿ ಎಲ್ಲ ಪುಷ್ ಮಾಡಿರಬಹುದು ಅಷ್ಟೇ, ಬಟ್ ನಾನು ಅವಳನ್ನು ತಳ್ಳಿ ಕೊಲ್ಲೋದಕ್ಕೆ ಟ್ರೈ ಮಾಡಿಲ್ಲ. ಯಾಕೆ ನನ್ನ ಮೇಲೆ ನೀವೆಲ್ಲ ಸೇರಿಕೊಂಡು ಕೊಲೆ ಆರೋಪನ ಮಾಡ್ತಿದ್ದೀರಾ, ನನಗಂತೂ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇನ್ನು ದೇವಿಯನ್ನವರು, ಹೇಳು ಅಜಿತ, ನಾನು ಕೊಲೆ ಮಾಡಿದ್ದೀನಿ ಅಂತ ನಿಂಗೆ ಅನ್ಸುತ್ತಾ, ನಾನು ಮಾಡಿಲ್ಲ ಕಣೋ ಕೊಲೆ ಪ್ರಯತ್ನನ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಜಿತ್ ಅವರು, ಅತ್ತೆ ನೀವು ಸ್ವಿಮ್ಮಿಂಗಲ್ಲಿ ಬೋಲ್ಡ್ ಚಾಂಪಿಯನ್ ಅಂತ ನನಗೆ ನಮ್ಮಮ್ಮ ತುಂಬ ಸಲ ಹೇಳಿದ್ದಾರೆ ಅಂತಾಳೆ. ಅದು ಕೇಳಿದ ತಕ್ಷಣ ಇಲ್ಲಿ ದೇವಿಯನ್ನವ್ರಿಗೆ ಶಾಕ್ ಆಗುತ್ತೆ. ಅಜಿತ್ ಮುಖನೇ ನೋಡ್ತಿರ್ತಾರೆ. ಅಷ್ಟರಲ್ಲಿ, ಹೌದು ಅತ್ತೆ, ನಿಮ್ಮ ಬಗ್ಗೆ ನನಗೆ ನಮ್ಮಮ್ಮ ಎಲ್ಲನೂ ಹೇಳಿದ್ದಾರೆ, ಕೊನೆ ಪಕ್ಷ ನೀವು ಭೂಮಿನ ತಳ್ಳಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತಲೇ ಅಂದ್ಕೊಳ್ಳಿ, ಭೂಮಿ ನೀರಿಗೆ ಬಿದ್ದಾಗ ನಿಮ್ಗೆ ಹೆಂಗಿದ್ರು ಸ್ವಿಮ್ಮಿಂಗ್ ಬರುತ್ತೆ ಅಲ್ವಾ, ಭೂಮಿನ ಇಳಿದು ಕಾಪಾಡ್ಬೋದಿತ್ತಲ್ವಾ, ಟ್ರೈ ಮಾಡ್ಬೋದಿತ್ತಲ್ವಾ, ನಿಮ್ಗೆ ಹೆಂಗಿದ್ರು ಸ್ವಿಮ್ಮಿಂಗ್ ಅಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ಅತ್ತೆ, ಹೇಳಿ ಯಾಕೆ ಈ ಥರ ಮಾಡಿದ್ರಿ ಅಂತ ಮತ್ತೆ ಅಜಿತ್ ಅವರು ಕೇಳಿದಾಗ, ಅಲ್ಲ ಕಣೋ ಅಜಿತ, ನನಗೆ ಆ ಥರ ಆದಾಗ ಜಸ್ಟು ನನ್ನ ಮೈಂಡ್ಗೆ ನನ್ನ ಮಗಳು ಅಂಜು ನೆನಪಾಗ್ಬಿಟ್ಲು, ನಾನೇನಾದರೂ ಬಿದ್ದು ತುಂಬ ಆಳ ಇದೆ ಅಲ್ಲಿ, ನಾನೇನಾದರೂ ಬಿದ್ದು ಏನಾದರೂ ನನಗೇನಾದರೂ ಆದರೆ ನನ್ನ ಮಗಳನ್ನ ಯಾರು ನೋಡ್ಕೋತಾರೆ ಹೇಳು, ಯಾರು ನೋಡ್ಕೋತಾರೆ ನನ್ನ ಮಗಳಿಗೆ ಯಾರು ಗತಿ, ಅದು ನನ್ನ ಮೈಂಡಲ್ಲಿ ಬಂತು. ಅವಾಗ ನನ್ನ ಮೈಂಡು ಬ್ಲಾಕ್ ಆಗಿಬಿಡ್ತು, ನನಗೆ ಅವಾಗ ಸ್ವಿಮ್ ಮಾಡಬೇಕು, ನಾನು ಬಿದ್ದು ಅವಳನ್ನ ಕಾಪಾಡಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ, ಭಯದಲ್ಲಿ ಹಾಗೆ ಕೂತ್ಕೊಂಡು ಭೂಮಿ 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 ಅಂತ ಕಿರ್ಚ್ತಿದ್ದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಜಿತ್ ಅವ್ರ ತಂಗಿ ಹೇಳ್ತಾಳೆ, ಅಲ್ಲ ಅಲ್ಲೆಲ್ಲೋ ಸ್ವಿಮ್ ಮಾಡೋದಕ್ಕೂ ಅಷ್ಟು ಆಳ ಇರೋ ನದಿನಲ್ಲಿ ಸ್ವಿಮ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು, ಆಯಿತು ಆ ರೀತಿ ಅಂತಲೇ ಅಂದ್ಕೊಳ್ಳೋಣ, ಆದರೆ ನೀವ್ಯಾಕೆ ಭೂಮಿನ ಪುಷ್ ಮಾಡಿದ್ರಿ, ನೋಡಿ ಅತ್ತೆ ನೀವೇನೇ ನಾಟಕನ ಮಾಡ್ತಿರಬಹುದು, ಆದರೆ ನೀವೇ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ದು ಅಂತ ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಕಾಣ್ತಿದೆ.
ಇನ್ನು ದೇವಿಯನಿಯವರು ಯಾಕೆ ಈ ರೀತಿ ಮಾಡ್ತಿದ್ದೀರಾ, ಏನು ಎಲ್ಲರೂ ಕೂಡ ಮನೆಯವರು ಸೇರಿಕೊಂಡು ನನ್ನನ್ನು ಜೈಲಿಗೆ ಹಾಕಬೇಕು ಅಂತ ಮಾಡ್ಕೊಂಡಿದ್ದೀರಾ, ಏನು ನಿಮ್ಮ ಉದ್ದೇಶ? ಓ ಇದೇ ಹೇಳಿ ಅತ್ತೆ, ಹೇಳಿ ಮಾವ, ನಿಮ್ಮ ಉದ್ದೇಶ ಏನು? ನನ್ನನ್ನು ಮನೆ ಬಿಟ್ಟು ಕಳಿಸ್ಬೇಕಾ? ಇದೇ ರೀತಿ ನನ್ನ ಗಂಡನ್ನು ಕೂಡ ಮಾನ ಹೋಗೋ ಪರಿಸ್ಥಿತಿ ಬಂದು ಅವನು ಕೂಡ ಸಾಯಿಸಿದ್ರಿ. ಈಗ ನನ್ನ ಮಗಳನ್ನ ನನ್ನ ಪಡೋನ ವಿದ್ವಿ, ನನ್ನ ಮಗಳಿಗೆ ಇಲ್ಲದೆ ಇರೋ ಆಸೆನೆಲ್ಲ ತೋರಿಸಿ ಅವಳನ್ನ ಇಲ್ಲಿಗೆ ಕರ್ಸ್ಕೊಂಡು ಕೊನೆಗೆ ನನ್ನ ಕೈಯಾರೆ ನಾನೇ ನನ್ನ ಮಗಳನ್ನ ಮನೆ ಬಿಟ್ಟು ಹೋಗಬೇಕು ಆ ರೀತಿ ನನ್ನ ಕೈಲಿ ಮಾಡಿಸಿದ್ರಿ. ಈಗ ನನ್ನನ್ನು ನೀವು ಟಾರ್ಗೆಟ್ ಮಾಡ್ತಿದ್ದೀರಾ. ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಆಸ್ತಿಗೋಸ್ಕರನ ನನಗೆ ಎಲ್ಲಿ ಪಾಲು ಕೊಡಬೇಕಾಗತ್ತೆ ನೀವು ಅಂತ ಆಸ್ತಿಗೋಸ್ಕರ ಈ ರೀತಿ ಮಾಡ್ತಿದ್ದೀರಾ? ಬನ್ನಿ ಆಯಿತು, ಈಗಲೇ ಪೇಪರ್ ತೊಗೊಬನ್ನಿ, ನಾನು ಈಗಲೇ ಸೈನ್ ಹಾಕ್ಕೊಡ್ತೀನಿ, ನನಗೆ ನಿಮ್ಮ ಆಸ್ತಿಲಿ ₹1 ಕೂಡ ಬೇಡ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಜಿತ್ಗೆ ಕೋಪ ಬಂದು, ಅತ್ತೆ ಯಾರಿಗೆ ಬೇಕು ಆಸ್ತಿ, ಈಗಲೇ ನಾವು ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ, ಇಡೀ ಆಸ್ತಿನ ನಿಮ್ಮ ಹೆಸ್ರಿಗೆ ಮಾಡ್ಕೊಡ್ತೀವಿ, ನಮ್ಗೆ ಅದರಲ್ಲಿ ₹1 ಬೇಡ. ಆದರೆ ನೀವು ಭೂಮಿನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದೀರಾ, ಅದನ್ನು ನಾನು ಯಾವುದೇ ಕಾರಣಕ್ಕೂ ನಾನು ಇರೋ ತನಕನೂ ಕೂಡ ನಿಮ್ಮನ್ನ ಕ್ಷಮಿಸಲ್ಲ. ಹೇಳಿ ಅತ್ತೆ, ಭೂಮಿ ಮೇಲೆ ಯಾಕೆ ನಿಮಗೆ ದ್ವೇಷ ಅಂತ ಅಜಿತ್ ಪ್ರಶ್ನೆನ ಕೇಳ್ತಾನೆ. ಅದಕ್ಕೆ ಯಾಕೋ ಈ ರೀತಿ ಆಡ್ತಿದ್ಯಾ, ನಾನು ಯಾಕೆ ಅವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಲಿ, ಅವಳ ಮೇಲೆ ದ್ವೇಷನ ಪಡಲಿ, ಮತ್ತು ಅವಳು ನನ್ನ ಮಗಳು ಸಮಾನ. ಭೂಮಿ ಹೇಳು, ನೀನೇ ಹೇಳು, ನಾನು ನಿನ್ನನ್ನು ಮಗಳು ಅಂತ ಅಂತೀನಿ ಅಲ್ವಾ, ಬಾಯಿ ತುಂಬ ಮಗಳೇ ಅಂತ ಕರಿತೀನಿ, ನೀನು ನನ್ನನ್ನು ಅಮ್ಮ ಅಂತ ಕರಿತೀಯ ಅಲ್ವಾ, ನಾನೇ ತಾನೇ ನಿನ್ನನ್ನು ಅಮ್ಮ ಅಂತ ಕರಿ ಅಂತ ನನ್ನನ್ನು ಅಮ್ಮ ಅಂತ ಕರ್ಸ್ಕೊತಿರೋದು. ಹೇಳು ಭೂಮಿ, ನೀನೇ ಹೇಳು ಭೂಮಿ, ನೀ ನನ್ನ ಅಮ್ಮ ಅಂತ ಕರಿ ಅಂತ ನಾನೇ ತಾನೇ ಹೇಳಿ ಕರ್ಸ್ಕೊತಿರೋದು. ಅಲ್ಲ ಕಣೋ ಅಜಿತ, ಅವತ್ತು ಭೂಮಿಗೆ ಯಾರೋ ಚಾಕು ಹಾಕೋದಕ್ಕೆ ಬಂದ್ರಲ್ಲ ಸಾಯಿಸೋದಕ್ಕೆ ಅಂತ, ಅವತ್ತು ನಾನೇ ಕಡ್ಡ ಬಂದು ಭೂಮಿನ ಉಳಿಸ್ತಿದ್ದೆ. ಹೇಳು, ಹಂಗೆ ನಾನೇನಾದರೂ ಭೂಮಿನ ಸಾಯಿಸ್ಬೇಕು ಅಂತಿದ್ದಿದ್ರೆ ಅವತ್ತೇ ಸಾಯಿಸ್ಲಿ ಅಂತ ಬಿಟ್ಬಿಡ್ತಿದ್ದೆ ಅಲ್ವಾ, ಅವತ್ತು ಯಾಕೆ ನಾನು ಭೂಮಿನ ಕಾಪಾಡೋಕ್ಕೆ ಅಂತ ಬರ್ತಿದ್ದೆ. ನೀನಾದರೂ ಹೇಳು ಭೂಮಿ, ನಮ್ಮಮ್ಮ ತಪ್ಪು ಮಾಡಿಲ್ಲ ಅಂತ ನೀನು ದಯವಿಟ್ಟು ಹೇಳು ಭೂಮಿ ಅಂತ ಇಲ್ಲಿ ಭೂಮಿ ಹತ್ರ ದೇವಿಯಾನಿಯವರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಅಜಿತ್ ಅವ್ರ ಹತ್ರ ಬಂದು, ದಯವಿಟ್ಟು ದೇವಿಯಾನಿ ಅಮ್ಮನ ಮಾತನ್ನ ಕೇಳಿ, ದೇವಿಯಾನಿ ಅಮ್ಮ ನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡೋರು ಅಂತಾರೆ, ನಿಜವಾಗ್ಲೂ ನಂಗೆ ಈಗಲೂ ಕೂಡ ನಂಬೋದಕ್ಕಾಗ್ತಿಲ್ಲ, ಪ್ಲೀಸ್ ಅವ್ರನ್ನ ಬಿಟ್ಬಿಡಿ ಅಂತ ಇಲ್ಲಿ ಭೂಮಿ ಅವರು ಹೇಳ್ತಾರೆ. ಅದು ಹೇಳಿದ ತಕ್ಷಣ ಅಜಿತ್ ಅವರು, ಸುಮ್ಮನೆ ಇರೋ ಭೂಮಿ, ಕಣ್ಣಾರ ಸಾಕ್ಷಿನ ನೋಡಿದ್ದೀನಿ, ಸಾಕ್ಷಿ ಇಲ್ಲದೆ ನಾನು ಮಾತಾಡ್ತಿಲ್ಲ, ಅದನ್ನ ಇಟ್ಕೊಂಡೆ ನಾನು ಮಾತಾಡ್ತಿರೋದು, ನಿನ್ನ ಇನ್ನೋಸೆನ್ಸ್ನ ಎಲ್ಲರೂ ಕೂಡ ತುಂಬಾ ಕೆಟ್ಟದಾಗೆ ಯೂಸ್ ಮಾಡ್ಕೋತಿದ್ದಾರೆ, ನಿನ್ಗೇನು ಗೊತ್ತಾಗ್ತಿಲ್ಲ, ಸುಮ್ಮನೆ ನಿಂತ್ಕೋ, ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಯಾಕೆ ನನ್ನ ಅರೆಸ್ಟ್ ಮಾಡೋದು, ಈಗೇನು ನನ್ನ ಮಗಳ ಥರ ನಾನು ದೇಶ ಬಿಟ್ಟು ಹೋಗ್ಬೇಕಾ, ಇಲ್ಲ ಅಂದರೆ ನನ್ನ ಗಂಡನ ಥರ ಈ ಭೂಮಿನೇ ಬಿಟ್ಟು ಹೋಗ್ಬೇಕಾ? ನಾನು ಮಾತ್ರ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ನನ್ನನ್ನು ಮಾನ ಮರ್ಯಾದೆಯೆಲ್ಲ ಕಳೆದು ನನ್ನ ಮಾನನ್ನು ಕಳೆದು ನೀವು ಮನೆಯಿಂದ ಆಚೆಗೆ ಹಾಕ್ಬೇಕಾ? ಬೇಡ, ಹಾಗೇನಾದರೂ ಆದರೆ ನಾನು ನನ್ನ ಗಂಡನ ಥರನೇ ಸತ್ತು ಹೋಗ್ತೀನಿ ಅಂತ ಇಲ್ಲಿ ಹತ್ಕೊಂಡು ದೇವಿಯನ್ನವರು ಕುತ್ಕೋತಾರೆ. ದೇವಿಯನಿಯವರು ಮನೆಯವ್ರನ್ನೆಲ್ಲರೂ ನೋಡ್ತಾರೆ, ನೋಡ್ಬಿಟ್ಟು ನಾನು ನನ್ನ ಗಂಡನ ಜೊತೆನೆ ಹೊರಟೋಗ್ತೀನಿ, ನಾನು ಯಾವುದೇ ಕಾರಣಕ್ಕೂ ಬದುಕಿರಲ್ಲ ಅಂತ ದೊಡ್ಡ ಆರೋಪನ ಹೊತ್ಕೊಂಡು ಅಂತ ದೇವಿಯನಿಯವರು ರೂಮ್ ಒಳಗಡೆ ಓಡ್ ಹೋಗಿ ಬಾಗ್ಲಾಕೊಂಡು ನಿಂತ್ಕೋತಾರೆ. ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ದೇವಿಯನಿ ಅಂದ್ಕೊಂಡು ಎಲ್ಲರೂ ಕೂಡ ಅವಳ ಹಿಂದೆನೇ ಹೋಗ್ತಾರೆ. ದಯವಿಟ್ಟು ಬಾಗ್ಲು ತೆಗಿ ದೇವಿಯನಿ, ರಮಣ್ ಮಾಡಿದ ತಪ್ಪನೆ ನೀನು ಕೂಡ ಮಾಡಬೇಡ ಅಂತ ಇಲ್ಲಿ ಶ್ರವಣ್ ಅವರು ಹೇಳ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು, ಅತ್ತೆ ನೀವು ಏನು ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ಬಾಗ್ಲ ಹಾಕೊಂಡು ಯಾಕಿರತ್ತ ಈ ರೀತಿ ಮಾಡ್ತಿದ್ರ, ದಯವಿಟ್ಟು ಬಾಗ್ಲು ತೆಗಿ, ಕುತ್ಕೊಂಡು ಎಲ್ಲನೂ ಕೂಡ ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರವಣ್ ಅವ್ರಿಗೆ ಭಯ ಆಗುತ್ತೆ. ರಮಣ್ ಅವ್ರನ್ನ ನೆನಪು ಮಾಡಿಕೊಂಡು, ದೇವಿಯನಿ ನೀನು ಯಾವುದೇ ಥರ ದುಡುಕಿ ನಿರ್ಧಾರನ ತಗೋಬೇಡ, ರಮಣ್ ಥರ ನೀನು ಕೂಡ ದಯವಿಟ್ಟು ಮಾಡಬೇಡ, ಪ್ಲೀಸ್ ಬಾಗ್ಲು ತೆಗಿ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ದೇವಿಯನಿ ಅವರು ಸುಮ್ಮನೆ ಕಣ್ಣಲ್ಲಿ ನೀರು ಹಾಕೋ ಥರ ನಾಟಕ ಮಾಡಿಕೊಂಡು ಕಣ್ಣೀರನ್ನೆಲ್ಲ ಒರೆಸ್ಕೊಂಡು, ನಾನು ಯಾವುದೇ ಕಾರಣಕ್ಕೂ ಬಾಗ್ಲು ತೆಗಿಲ್ಲ, ನಾನು ಬದುಕಿರಲ್ಲ, ಇಂಥ ದೊಡ್ಡ ಆರೋಪನ ಹೊತ್ಕೊಂಡು ನಾನು ಕೂಡ ದೇವರನ್ನ ಬದುಕಿರಲ್ಲ, ನಾನು ರಮಣ್ ಜೊತೆನೇ ಹೊರಟೋಗ್ತೀನಿ, ಎಲ್ಲರೂ ಕೂಡ ದಯವಿಟ್ಟು ಬಾಗ್ಲು ತೆಗಿ ಅಂತ ಮನೆಯವ್ರು ಎಲ್ಲರೂ ಕೂಡ ಹೇಳ್ತಿರ್ತಾರೆ. ಇನ್ನು ಇಲ್ಲಿ ದೇವಿಯನಿಯವರು ಒಳಗಡೆ, ಅಯ್ಯಪ್ಪ ಏನು ಶೆಕೆ, ನಾನು ಕೂಡ ಇನ್ನೂ ಎಷ್ಟು ನಾಟಕ ಮಾಡಬೇಕು, ಹಾಳಾದವನು ದರಿದ್ರದವನು ಎಲ್ಲನೂ ಕಂಡಿಡ್ದ್ಬಿಟ್ಟಿದ್ದಾನೆ, ಅದು ಹೇಗೆ ಕಂಡಿಡಿದ್ನೋ ಗೊತ್ತಿಲ್ಲ, ನಾನು ರಮಣ್ ರೀತಿ ನೇಣು ಹಾಕೋಬಿಡ್ತೀನಿ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಇವ್ರನ್ನ ಸಾಯಿಸಿದ್ರು ನಾನು ಸಾಯಲ್ಲ ಅಂತ. ಬಡೀರಿ, ಅದೆಷ್ಟು ಬಡ್ಕೋತೀರ ಡೋರ್ನೆಲ್ಲ ಬಡ್ಕೊಳ್ಳಿ ಅಂತ ಇಲ್ಲಿ ದೇವಿಯನಿಯವರು ಹೇಳ್ಕೊಂಡು ನಿಂತಿರ್ತಾರೆ. ಇನ್ನು ಇಲ್ಲಿ ಶ್ರವಣ್ ಮತ್ತೆ ಮನೆಯವರೆಲ್ಲರೂ ಕೂಡ ಯೋಚನೆ ಮಾಡ್ತಿರ್ತಾರೆ, ಹೇಗೆ ಡೋರ್ನ ಓಪನ್ ಮಾಡಿಸೋದು ಅಂತ. ಅಷ್ಟರಲ್ಲಿ ಶ್ರವಣ್ ಹೇಳ್ತಾನೆ, ನೋಡು ಅಜಿತ್, ಇವಾಗ ನಾವು ಕಾಯ್ತಾ ಕೂತ್ರೆ ಇದು ಆಗೋದಿಲ್ಲ, ಇವಳು ಏನಾರ ಮಾಡ್ಕೊಂಡ್ಬಿಡ್ತಾಳೆ, ಡೋರ್ ಹೊಡಿ ಅಂತ ಹೇಳ್ಬಿಟ್ಟು ಡೋರ್ನ ಒಡೆದು ಒಳಗಡೆ ಹೋಗ್ತಾರೆ. ಹೋದ್ರೆ ದೇವಿಯನಿಯವರು ಹಾಸಿಗೆ ಮೇಲೆ ಬಿದ್ದಿರ್ತಾರೆ. ಅದನ್ನು ನೋಡ್ಬಿಟ್ಟು, ಅತ್ತೆ ಏನಾಯ್ತು, ಯಾಕೆ ಈ ಥರ ಮಾಡ್ಕೊಳಕ್ ಹೋದ್ರಿ ಅಂತ ಇಲ್ಲಿ ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ಪಕ್ಕದಲ್ಲೇ ಪಾಯ್ಸನ್ ಬಾಟಲ್ ಕಾಣುತ್ತೆ. ಎತ್ಕೊಳ್ಳಿ ಅಂತ ಹೇಳಿ ದೇವಿಯನಿಯನ್ನ ಎತ್ಕೊಂಡು ಎಲ್ಲರೂ ಕೂಡ ಮನೆಯವರು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಸೇರಿಸ್ತಾರೆ.
ದೇವಿ ಅನಿನ ಅಡ್ಮಿಟ್ ಮಾಡ್ಕೊತಾರೆ. ಅಷ್ಟರಲ್ಲಿ ಇಲ್ಲಿ ಅಜಿತ್ ಅವ್ರ ಅಜ್ಜಿ ಅದು ನೋಡು, ಈಗ ಏನಾದರೂ ನಾನು ದೇವಿ ಅನಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ನಿಮ್ಮ ಯಾರನ್ನೂ ಕೂಡ ನಾನು ಕ್ಷಮಿಸಲ್ಲ, ನಿಜವಾಗ್ಲೂ ಯಾರನ್ನೂ ಕೂಡ ನಾನು ಬಿಡಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅಜಿತ್ ಅವ್ರ ಅಜ್ಜಿ ಏನೂ ಆಗೋದಿಲ್ಲ, ಸುಮ್ಮನೆ ಇರಿ ಅಜ್ಜಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜಿತ್ ತಂಗಿ ಅಪ್ಪು, ನಾನು ಈಗಲೇ ಅಂಜುಗೆ ಫೋನ್ ಮಾಡಿ ಈ ಥರ ಆಯಿತು ಅಂತ ಎಲ್ಲನೂ ಹೇಳ್ತೀನಿ ಅಂತ ಬರ್ತಾರೆ. ಅಷ್ಟರಲ್ಲಿ ಅವ್ರ ಹಿಂದೆ ಸಂಗೀತ ಬಂದು ಫೋನ ಕಿತ್ಕೊತಾರೆ. ಅಲ್ಲ ಕಣೆ ಅಪ್ಪು, ನೀನೇನು ದಡ್ಡಿನ ಜಾಣೆನ, ಇಷ್ಟು ವಯಸ್ಸಾಗಿದೆ ಅಷ್ಟು ನಿನಗೆ ತಿಳುವಳಿಕೆ ಇಲ್ವಾ? ಅಂಜುಗೆ ಏನಂತ ಹೇಳ್ತೀಯ? ನಿಮ್ಮಮ್ಮ ಈ ಥರ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿರೋ, ಅದಕ್ಕೆ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀಯ? ಪಾಪ ಕಣೆ ಅಂಜು, ಆ ದೇಶದಲ್ಲಿ ಹೋಗಿ ಎಷ್ಟು ಕಷ್ಟಪಡ್ತಿದ್ದಾಳೋ ಏನೋ, ಅಂಥೊಳಗೆ ಎಲ್ಲನೂ ಹೇಳ್ತೀನಿ ಅಂತೀಯಲ್ಲ, ನಿಂಗೇನಾದರೂ ಬುದ್ಧಿಗಿದ್ದಿ ಏನಾದರೂ ಇದೆಯಾ? ದೊಡ್ಡವರು ಅಂತ ನಾವಿದ್ದೀವಿ ತಾನೇ, ನಾವು ಎಲ್ಲನೂ ಹೇಳ್ಕೊತೀವಿ, ನಿನಗೆ ಯಾಕೆ ಈ ಕೆಲಸ, ನೀನು ತಲೆ ಕೆಡಿಸ್ಕೊಂಬೇಡ ಬಾ ಅಂತ ಇಲ್ಲಿ ಅಪ್ಪುನ ಹೇಳ್ಕೊಂಡು ಹೋಗ್ತಾರೆ ಸಂಗೀತ ಅವರು. ಇನ್ನು ಇಲ್ಲಿ ದೇವಿ ಅನಿನ ಚೆಕ್ ಮಾಡಬೇಕು ಅಂತ ಡಾಕ್ಟರ್ ಬರ್ತಾರೆ. ಅಷ್ಟರಲ್ಲಿ ದೇವಿ ಅನಿಯವರು ಏನೂ ಆಗದೆ ಇರೋ ಥರ ಆರಾಮಾಗಿ ಎದ್ದು ಕೂತ್ಕೋತಾರೆ. ಡಾಕ್ಟರ್ ದೇವಿ ಅನಿನ ನೋಡ್ತಿರ್ತಾರೆ. ಅಷ್ಟರಲ್ಲಿ ದೇವಿ ಅನಿಯವರು, ಸಮಾಧಾನ ಡಾಕ್ಟರ್, ನಾನು ಯಾವುದೇ ರೀತಿ ಪಾಯ್ಸನ್ನು ಕೂಡ ತೊಗೊಂಡಿಲ್ಲ, ಮನೆಯವ್ರನ್ನೆಲ್ಲ ಹೆದರಿಸ್ಬೇಕಿತ್ತು, ಅದಕ್ಕೋಸ್ಕರ ಈ ರೀತಿ ಮಾಡಿದೆ, ಅವ್ರನ್ನೆಲ್ರಿಗೂ ಕೂಡ ಎದುರಿಸೋಕ್ಕೆ ಸ್ವಲ್ಪ ಸೆಲ್ಫ್ ವಾಟರ್ನ ತೊಗೊಂಡಿದ್ದೀನಿ, ಅದರಿಂದ ನೊರೆ ಬಂತು ಅಷ್ಟೇ ಅಂತ ದೇವಿ ಅನಿಯವರು ಹೇಳ್ತಾರೆ. ಅದಕ್ಕೆ ಡಾಕ್ಟರ್ ಇರಿ, ನಾನು ಈಗಲೇ ಮನೆಯವ್ರಿಗೆಲ್ಲ ಹೇಳ್ತೀನಿ ಅಂತ ಹೋಗ್ತಿರ್ತಾರೆ. ಆ್ಯಕ್ಚುಲಿ ಸಮಾಧಾನ ಡಾಕ್ಟರ್, ಸ್ವಲ್ಪ ಸಮಾಧಾನ ತಗೊಳ್ಳಿ, ಕಾಮ್ ಡೌನ್ ಡಾಕ್ಟರ್. ನೀವು ಆ್ಯಕ್ಚುಲಿ ಈ ಹಾಸ್ಪಿಟಲ್ಗೆ ಒಂದು 10 ವರ್ಷ ಆಗಿದೆ ಅಲ್ಲ, ಒಂದು ಸ್ವಂತ ಮನೆಯೂ ಕೂಡ ತೊಗೊಂಡಿಲ್ಲ, ನನ್ನ ಜೊತೆ ಕೈ ಜೋಡಿಸಿ ಬೆಂಗಳೂರಲ್ಲಿ, ಮಂಗಳೂರಲ್ಲಿ, ಮೈಸೂರಲ್ಲಿ ಎಲ್ಲ ಕಡೆ ಒಂದೊಂದು ಹೊಸ ಮನೆನ ಕಟ್ಕೊಬಹುದು, ಬನ್ನಿ ನನ್ನ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾಳೆ. ಅದಕ್ಕೆ ಡಾಕ್ಟರ್, ನಾನೇನು ಲಂಚ ತಿನ್ನೋ ಡಾಕ್ಟರ್ ಅಂತ ಅಂದ್ಕೊಂಡು, ನಾನು ಆ ರೀತಿ ಡಾಕ್ಟರ್ ಅಲ್ಲ, ನಿಮ್ಮ ಬಣ್ಣನ ಈಗಲೇ ಬಯಲು ಮಾಡ್ತೀನಿ, ನಿಮ್ಮ ಮನೆಯವ್ರು ಎಲ್ರಿಗೂ ಕೂಡ ಸತ್ಯನ ಹೇಳ್ತೀನಿ ಅಂತ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಮತ್ತೆ ದೇವಿಯನವರು, ಕಾಮ್ ಡೌನ್ ಡಾಕ್ಟರ್, ನೀವು ಈ ರೀತಿ ಒಪ್ಪಲ್ಲ ಅಂತ ನನಗೆ ಗೊತ್ತು, ಹೋಗ್ಲಿ ಬಿಡಿ, ನಿಮ್ಮ ಹಾಸ್ಪಿಟಲ್ ಪ್ರೆಸಿಡೆಂಟ್ ಅವ್ರ ಜೊತೆ ಮಾತಾಡ್ತೀನಿ ರೀ, ಅವ್ರ ಹೆಸರೇನು ಪ್ರತೀಕ್ಷಾ ಅಲ್ವಾ ಅಂತ ಹೇಳಿ ಫೋನ್ನ ತಗೊಂಡು ಕಾಲ್ ಮಾಡ್ತಾರೆ. ಹಲೋ ಪ್ರತೀಕ್ಷಾ ಅವರೇ, ನಿಮ್ಮ ಹಾಸ್ಪಿಟಲ್ನಲ್ಲೇ ಇದ್ದೀರಿ, ನಾನು ಇವಾಗ ಸ್ವಲ್ಪ ಹೊತ್ತು ಮುಂಚೆ ಕಾಲ್ನ ಮಾಡಿದ್ನಲ್ಲ. ಹಾಂ, ನಾನು ಆಲ್ರೆಡಿ ಬಂದು ಅಡ್ಮಿಟ್ ಆಗಿದ್ದೀನಿ, ನಿಮ್ಮಲ್ಲಿರೋ ಡ್ಯೂಟಿ ಡಾಕ್ಟರ್ ಯಾಕೋ ನನ್ನ ಮಾತನ್ನ ಕೇಳ್ತಿಲ್ಲ, ನ್ಯಾಯ ನೀತಿ ನಿಷ್ಠೆ ಅಂತ ಹೇಳ್ತಿದ್ದಾರೆ, ಸ್ವಲ್ಪ ಅವ್ರಿಗೆ ಫೋನ್ ಕೊಡ್ತೀನಿ. ನಂತರ ಡಾಕ್ಟರ್ಗೆ ಫೋನ್ನ ಕೊಡ್ತಾರೆ. ಅವರು ಪ್ರೆಸಿಡೆಂಟ್ ಅವರು ಹೇಳ್ತಾರೆ, ಅವ್ರು ಹೇಳ್ದಂಗೆ ನೀವು ಕೇಳಬೇಕು ಅಂತ. ಅದಕ್ಕೆ ಇಲ್ಲಿ ಡಾಕ್ಟರ್, ಓಕೆ ಡಾಕ್ಟರ್, ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಆಯಿತು ಅಂದ್ಬಿಟ್ಟು ಫೋನ್ನ ಮತ್ತೆ ದೇವಿಯಾನಿ ಅವ್ರಿಗೆ ಕೊಡ್ತಾರೆ. ದೇವಿಯಾನಿ ಅವರು ಡಾಕ್ಟರ್ಗೆ ಹೇಳ್ತಾರೆ, ನೋಡಿದ್ರಾ, ನಾನು ಮಾತನ್ನ ಮೊದಲೇ ಕೇಳಿದ್ರೆ ಆಗ್ತಿತ್ತು, ನೀವು ನನಗೆ ಯಾವತ್ತೂ ಕೂಡ ಈ ಥರ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ ಗೊತ್ತಿಲ್ಲ, ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ನೀವು ಇಲ್ಲಿ ಬದಿಕೊಂಡ್ರಿ. ಸರಿ ಡಾಕ್ಟರ್, ಈಗ ನಾನು ವಿಷಯಕ್ಕೆ ಬರ್ತೀನಿ, ನಮ್ಮ ಮನೆಯವರೆಲ್ಲ ಆಚೆಗಡೆ ಕಾಯ್ತಿರ್ತಾರೆ, ಸೊ ನೀವು ಹೋಗಿ ಏನು ಹೇಳಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅಂತ ಇಲ್ಲಿ ದೇವಿಯನಿಯವರು ಅವ್ರ ಮನೆಯವ್ರಿಗೆ ಏನು ಹೇಳಬೇಕು ಅದನ್ನೆಲ್ಲ ಡಾಕ್ಟ್ರ ಜೊತೆ ಹೇಳಿ, ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಏನು ಹೇಳಬೇಕು ಅಂತ, ಹೋಗಿ ನಮ್ಮ ಮನೆಯವ್ರ ಹತ್ರ ಇದನ್ನೆಲ್ಲ ಹೇಳೋಗಿ ಅಂತ ಕಳಿಸ್ತಾಳೆ. ಡಾಕ್ಟರ್ ಬಂದು ಅವ್ರ ಮನೆಯವ್ರ ಹತ್ರ ಏನು ಹೇಳ್ತಾರೆ ಅಥವಾ ನಿಜ ಹೇಳ್ತಾರಾ, ಮತ್ತು ಇಲ್ಲಿ ಮನೆಯವ್ರಿಗೆಲ್ರಿಗೂ ಬಂದಿರೋ ಡೌಟ್ ಅಂದರೆ ದೇವಿಯನಿನೇ ಭೂಮಿನ ಕೊಲ್ಲಕ್ಕೆ ಬಂದಿರೋದು ಅನ್ನೋ ವಿಷಯ ಕ್ಲಿಯರ್ ಆಗುತ್ತಾ, ದೇವಿಯನಿಯವರು ಅರೆಸ್ಟ್ ಆಗ್ತಾರಾ ಇಲ್ವಾ, ಅಜಿತ್ಗೆ ಅವ್ರ ಅತ್ತೆ ಮೇಲೆ ಇರೋ ಡೌಟ್ ಕ್ಲಿಯರ್ ಆಗುತ್ತಾ ಇಲ್ವಾ, ಇದನ್ನೆಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋಗಳನ್ನ ನೋಡ್ತಾ ಹೋಗಿ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.